ನಮಸ್ಕಾರ. ಅಧ್ಯಾಯ 53. ಶಶಿ, ಶರತ್, ಹರಿ. ಶಶಿಭೂಷಣ ಚಕ್ರವರ್ತಿ ಮತ್ತು ಶರತ್ಚಂದ್ರ ಚಕ್ರವರ್ತಿ ಎಂಬುವರು ಅಣ್ಣ ತಮ್ಮಂದಿರ ಮಕ್ಕಳು. ಅವರು ಕಲ್ಕತ್ತೆಯ ಒಂದು ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಅವರಿಬ್ಬರು ಕೇಶವಚಂದ್ರಸೇನನ ಬ್ರಹ್ಮ ಸಮಾಜಕ್ಕೆ ಹೋಗುತ್ತಿದ್ದರು. ಅನೇಕರಿಂದ ಶ್ರೀರಾಮಕೃಷ್ಣರ ವಿಚಾರವನ್ನು ಅವರು ಕೇಳಿದ್ದರು. ಒಂದು ಸಲ ಬ್ರಹ್ಮ ಸಮಾಜದವರೆಲ್ಲ ಸೇರಿ ತಮ್ಮ ಸಮಾಜದ ವಾರ್ಷಿಕೋತ್ಸವವನ್ನು ದಕ್ಷಿಣೇಶ್ವರದಲ್ಲಿ ಮಾಡಬೇಕೆಂದು ಆಲೋಚಿಸಿದರು. ಅಲ್ಲಿ ಶ್ರೀರಾಮಕೃಷ್ಣರ ಪವಿತ್ರ ಸನ್ನಿಧಿ ಸಿಕ್ಕುವುದು ಎಂದು. ಒಂದು ದಿನ ಅಕ್ಟೋಬರ್ 1883ರಲ್ಲಿ ಅವರೆಲ್ಲ ದಕ್ಷಿಣೇಶ್ವರಕ್ಕೆ ಬಂದರು. ಶಶಿ ಮತ್ತು ಶರತ್ ಇಬ್ಬರು ಕೂಡ ಶ್ರೀರಾಮಕೃಷ್ಣರನ್ನು ನೋಡಲು ಅವರ ಕೋಣೆಗೆ ಹೋದರು. ಅವರು ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಶ್ರೀರಾಮಕೃಷ್ಣರು ಅವರನ್ನು ಮಂದಹಾಸದಿಂದ ಬರಮಾಡಿಕೊಂಡು ಅವರು ಕುಳಿತುಕೊಳ್ಳುವುದಕ್ಕೆ ಒಂದು ಚಾಪೆಯನ್ನು ಹಾಸಿದರು. ಅವರ ಹೆಸರು, ಅವರು ಎಲ್ಲಿದ್ದಾರೆ ಎಲ್ಲವನ್ನೂ ಕೇಳಿದರು. ಅವರು ಕೇಶವಸೇನನ ಬ್ರಹ್ಮ ಸಮಾಜಕ್ಕೆ ಸೇರಿರುವರು ಎಂಬುದನ್ನು ಕೇಳಿ ತುಂಬಾ ಸಂತೋಷಪಟ್ಟರು. ಆಗ ಶ್ರೀರಾಮಕೃಷ್ಣರು ಇಟ್ಟಿಗೆ ಮತ್ತು ಹೆಂಚಿನ ಮೇಲೆ ಸೀಲನ್ನು ಒತ್ತಿ ಆದ ಮೇಲೆ ಅದನ್ನು ಆವಿಗೆ ಮನೆಯಲ್ಲಿ ಸುಟ್ಟರೆ ಅದರ ಮೇಲೆ ಹಾಕಿದ ಸೀಲು ಇರುವುದು. ಇದರಂತೆಯೇ ಒಬ್ಬ ಆಧ್ಯಾತ್ಮಿಕ ಅನುಭವ ಪಡೆದ ಮೇಲೆ ಪ್ರಪಂಚವನ್ನು ಪ್ರವೇಶ ಮಾಡಿದರೆ ಅವನಿಗೆ ಯಾವ ಅಪಾಯವೂ ಇಲ್ಲ ಎಂದರು. ಆದರೆ ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಡುತ್ತಾರೆ. ವಿದ್ಯಾಭ್ಯಾಸ ಪೂರೈಸುವುದರೊಳಗೆ ಅವರು ಕೆಲವು ಮಕ್ಕಳ ತಂದೆಯಾಗಿರುತ್ತಾರೆ. ಅನಂತರ ಚಾಕರಿಗಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಾರೆ. ಬರುವ ಸಂಬಳ ಕೂಡ ಅವರ ಜೀವನೋಪಾಯಕ್ಕೆ ಸಾಲದು. ಹೀಗಿರುವಾಗ ದೇವರನ್ನು ಚಿಂತನೆ ಮಾಡುವುದಕ್ಕೆ ಸಮಯವೆಲ್ಲಿದೆ ಎಂದು ಹೇಳಿದರು. ಆಗ ಅಲ್ಲಿದ್ದವರಲ್ಲಿ ಒಬ್ಬ ಹುಡುಗ, ಹಾಗಾದರೆ ಮದುವೆ ಮಾಡಿಕೊಳ್ಳುವುದು ತಪ್ಪೇ ಎಂದು ಕೇಳಿದ. ಅದಕ್ಕೆ ಒಬ್ಬ ಹುಡುಗನನ್ನು ಕುರಿತು ಗೂಡಿನಲ್ಲಿದ್ದ ಒಂದು ಬೈಬಲ್ ತೆಗೆದುಕೊಂಡು ಅದರಲ್ಲಿ ಮದುವೆ ಬಗ್ಗೆ ಕ್ರಿಸ್ತ ಏನು ಹೇಳಿದ್ದಾನೆ ಅದನ್ನು ಓದು ಎಂದರು. ಅದರಲ್ಲಿ ಹೀಗಿತ್ತು: ಕೆಲವರು ತಾಯಿಯ ಹೊಟ್ಟೆಯಿಂದ ಹುಟ್ಟುವಾಗಲೇ ನಪುಂಸಕರಾಗಿರುತ್ತಾರೆ. ಕೆಲವರನ್ನು ಜನರು ನಪುಂಸಕರನ್ನಾಗಿ ಮಾಡುತ್ತಾರೆ. ಮತ್ತೆ ಕೆಲವರು ಭಗವಂತನ ಪ್ರೀತಿಗಾಗಿಯೇ ನಪುಂಸಕರಾಗುತ್ತಾರೆ. ಸೈಂಟ್ ಪಾಲ್ ಎಂಬುವನು ಹೀಗೆ ಹೇಳುತ್ತಾನೆ: ಯಾರು ಮದುವೆ ಆಗಿಲ್ಲವೋ ಮತ್ತು ಯಾರು ವಿಧವೆಯರಾಗಿ ಇರುವರೋ ಅವರು ನಾನಿರುವಂತೆ ಮದುವೆ ಆಗದೆ ಇರುವುದು ಮೇಲು ಎಂದು ಹೇಳುತ್ತಾನೆ. ಆದರೆ ಒಳಗೆ ಆಸೆ ಇದ್ದರೆ ಅದರಿಂದ ಬೇಯುವುದಕ್ಕೆ ಬದಲಾಗಿ ಮದುವೆ ಆಗುವುದು ಒಳ್ಳೆಯದು. ಮದುವೆಯೇ ಎಲ್ಲ ಬಂಧನಕ್ಕೂ ಮೂಲ ಎಂದರು. ಅಲ್ಲಿ ಕುಳಿತವರಲ್ಲಿ ಒಬ್ಬರು, ಮದುವೆ ದೇವರ ಇಚ್ಛೆಗೆ ವಿರೋಧವಾಗಿದೆಯೇ? ಅವನ ಸೃಷ್ಟಿ ಮುಂದುವರಿಯುವುದು ಹೇಗೆ? ಎಲ್ಲರೂ ಮದುವೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದರೆ ಎಂದು ಕೇಳಿದ. ಶ್ರೀರಾಮಕೃಷ್ಣರು, ನೀನು ಅದರ ವಿಷಯವನ್ನು ತಲೆಗೆ ಹಚ್ಚಿಕೊಳ್ಳಬೇಕಾಗಿಲ್ಲ. ಅದನ್ನು ಈ ಹುಡುಗರಿಗೆ ಹೇಳಿದ್ದು. ಯಾರಿಗೆ ಮದುವೆಯಾಗಲು ಇಚ್ಛೆ ಇದೆಯೋ ಅವರು ಆಗಲಿ. ನಾನು ಹೇಳುವುದನ್ನು ಹೇಳುತ್ತೇನೆ. ನಿಮಗೆ ಅದರಲ್ಲಿ ಅನ್ವಯಿಸುವುದನ್ನು ಮಾತ್ರ ತೆಗೆದುಕೊಳ್ಳಿ ಎಂದರು. ಅನಂತರ ಶಶಿಯನ್ನು ಕುರಿತು ಅವನಿಗೆ ಸಾಕಾರದಲ್ಲಿ ನಂಬಿಕೆಯೇ ಅಥವಾ ನಿರಾಕಾರದಲ್ಲೋ ಎಂದು ಕೇಳಿದರು. ಅವನು, ನನಗೆ ದೇವರು ಇರುವ ವಿಷಯದಲ್ಲೇ ಇನ್ನೂ ನಂಬಿಕೆ ಹುಟ್ಟಿಲ್ಲ ಎಂದ. ಇವನ ದಿಟ್ಟತನದ ಉತ್ತರವನ್ನು ಶ್ರೀರಾಮಕೃಷ್ಣರು ಮೆಚ್ಚಿದರು. ಇವನು ತನ್ನ ಮನಸ್ಸಿನಲ್ಲಿರುವುದನ್ನು ಬಚ್ಚಿಡುವುದಕ್ಕೆ ಪ್ರಯತ್ನ ಮಾಡದೆ ಬಿಡುತ್ತಿದ್ದಾನೆ ಎಂದರು. ಸ್ವಲ್ಪ ಹೊತ್ತಿನ ಮೇಲೆ ಇಬ್ಬರು ಮನೆಗೆ ಹಿಂತಿರುಗಿದರು. ಶ್ರೀರಾಮಕೃಷ್ಣರ ಮಹತ್ವಕ್ಕೆ ಇಬ್ಬರು ಮಾರು ಹೋದರು. ಇನ್ನು ಮೇಲೆ ಪುನಃ ಪುನಃ ಈ ಸಾಧು ಪುರುಷನನ್ನು ನೋಡಲು ಬರಬೇಕು. ದೇವರ ವಿಷಯವನ್ನು ಇವರಿಂದ ಚೆನ್ನಾಗಿ ತಿಳಿದುಕೊಳ್ಳಬೇಕು ಎನ್ನಿಸಿತು ಅವರಿಗೆ. ಶಶಿಗೆ ಬಾಲ್ಯಾರಭ್ಯ ಆಧ್ಯಾತ್ಮಿಕ ಪುಸ್ತಕಗಳ ಮೇಲೆ ಪ್ರೀತಿ. ಬೈಬಲ್ ಮತ್ತು ಗೌರಾಂಗನ ಜೀವನ ಚರಿತ್ರೆ ಇವೆರಡು ಬಹಳ ಪ್ರಿಯ ಗ್ರಂಥಗಳಾಗಿ ಬಿಟ್ಟಿದ್ದವು. ಪ್ರತಿದಿನ ಪೂಜೆ, ಪ್ರಾರ್ಥನೆ, ಧ್ಯಾನಾದಿಗಳನ್ನು ಬ್ರಹ್ಮ ಸಮಾಜಕ್ಕೆ ಹೋಗುವುದನ್ನು ತಪ್ಪದೆ ನಡೆಸುತ್ತಿದ್ದ. ಈತ ಬಹಳ ಬುದ್ಧಿವಂತನಾದ ವಿದ್ಯಾರ್ಥಿಯಾಗಿದ್ದ. ಮೊದಲ ಬಾರಿ ಶ್ರೀರಾಮಕೃಷ್ಣರನ್ನು ಕಾಣಲು ಬಂದಾಗ ಅವನು BA ಮೊದಲನೇ ತರಗತಿಯ ಪರೀಕ್ಷೆಗಾಗಿ ಅಣಿಯಾಗುತ್ತಿದ್ದ. ಇವನ ತಂದೆ ತಾಯಿಗಳು ಓದನ್ನು ಮುಗಿಸಿದ ನಂತರ ಕೆಲಸಕ್ಕೆ ಸೇರಿ ಮನೆಗೆ ಆಸರೆಯಾಗುತ್ತಾನೆ ಎಂದು ಭಾವಿಸಿದ್ದರು. ಆದರೆ ಶ್ರೀರಾಮಕೃಷ್ಣರ ಸಂಘದಿಂದ ಆಕರ್ಷಿತನಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಅನುಭವವನ್ನು ಪಡೆದ ಮೇಲೆ ಲೌಕಿಕ ವಿದ್ಯೆಗೆ ಅವನು ಎಳ್ಳು ನೀರು ಬಿಟ್ಟ. ಅನಂತರ ಅವನು ಶ್ರೀರಾಮಕೃಷ್ಣರ ಸೇವೆ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ತತ್ಪರನಾದ. ಶ್ರೀರಾಮಕೃಷ್ಣರನ್ನು ತನ್ನ ಜೀವನದ ಧ್ರುವ ತಾರೆಯನ್ನಾಗಿ ಮಾಡಿಕೊಂಡ. ಶರತ್ ಕೂಡ ಶಶಿಯನ್ನೇ ಅನುಸರಿಸಿದ. ಮೊದಲ ಭೇಟಿಯಲ್ಲೇ ಶರತ್ನಲ್ಲಿದ್ದ ತೀವ್ರ ವೈರಾಗ್ಯ, ತ್ಯಾಗವನ್ನು
ಶ್ರೀರಾಮಕೃಷ್ಣರು ನೋಡಿದ್ದರು. ಒಂದು ದಿನ ಇವನು ದಕ್ಷಿಣೇಶ್ವರದಲ್ಲಿ ಇತರ ಭಕ್ತರೊಡನೆ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಕುಳಿತುಕೊಂಡಿದ್ದಾಗ ಶ್ರೀರಾಮಕೃಷ್ಣರು ಗಣಪತಿಯ ಆದರ್ಶವನ್ನು ವರ್ಣಿಸುತ್ತಿದ್ದರು. ಗಣಪತಿಯಲ್ಲಿದ್ದ ಮಾತೃಭಕ್ತಿ, ಸರಳತೆ ಇವುಗಳನ್ನು ಕೊಂಡಾಡಿದರು. ಅವನು ಕೇವಲ ಮಾತೃಭಕ್ತಿಯಿಂದಲೇ ಜೀವನದಲ್ಲಿ ಪರಬ್ರಹ್ಮ ವಸ್ತುವೇ ಎಲ್ಲ ಕಡೆಯಲ್ಲಿ ಇರುವುದು, ತನ್ನ ತಾಯಿಯೇ ಆ ಪರಬ್ರಹ್ಮ ವಸ್ತುವಾಗಿದ್ದಾಳೆ ಎಂಬುದನ್ನು ಅರಿತ. ಇದನ್ನು ಕೇಳಿದ ಶರತ್, ಮಹಾಶಯರೇ, ನನಗೆ ಗಣಪತಿಯ ಸ್ವಭಾವ ಬಹಳ ಇಷ್ಟ, ಅವನೇ ನನಗೆ ಇಷ್ಟ ದೇವರು ಎಂದನು. ಆಗ ಶ್ರೀರಾಮಕೃಷ್ಣರು, ಅವನು ನಿನ್ನ ಇಷ್ಟ ದೈವವಲ್ಲ, ಶಿವ ನಿನ್ನ ಇಷ್ಟ ದೈವ ಎಂದರು. ಶಿವನನ್ನೇ ನೀನು ಸದಾ ಚಿಂತಿಸು, ನನ್ನನ್ನು ಶಕ್ತಿ ಎಂದು ನೋಡು, ನಾನೇ ಶಕ್ತಿಗೆಲ್ಲ ಉಗಮಸ್ಥಾನ ಎಂದು ಭಾವಿಸು ಎಂದರು. ಅನೇಕ ವೇಳೆ ನಮಗೆ ಗೊತ್ತಾಗುವುದಿಲ್ಲ ನಮ್ಮ ಇಷ್ಟ ದೈವ ಯಾವುದು ಎಂಬುದು. ಯಾವುದು ನಮ್ಮ ಮನಸ್ಸಿನ ಮೇಲೆ ತೇಲುತ್ತಿರುವುದೋ ಅದೇ ನಮಗೆ ಪ್ರಿಯವಾಗಿರುವುದು ಎಂದು ಭಾವಿಸುವೆವು. ಆದರೆ ನಮ್ಮ ಮನಸ್ಸಿನ ಆಳದಲ್ಲಿ ಸುಪ್ತವಾಗಿರುವ ಸಂಸ್ಕಾರಗಳು ಶ್ರೀರಾಮಕೃಷ್ಣರಂತಹ ಗುರುಗಳಿಗೆ ಎದ್ದು ಕಾಣುತ್ತವೆ. ಅನಂತರ ಶರತ್ನಲ್ಲಿ ಶಿವನ ನಿಗರ್ವತೆ, ಲೋಕಾನುಕಂಪ, ಪ್ರಶಾಂತತೆ ಮುಂತಾದ ಗುಣಗಳನ್ನು ಕಾಣುತ್ತೇವೆ. ಶ್ರೀರಾಮಕೃಷ್ಣರೇ ತನ್ನ ಜೀವನ ಶಕ್ತಿಗೆಲ್ಲ ಮೂಲ ಎಂಬುದನ್ನು ಅವನು ನಂತರ ಅರಿಯತೊಡಗಿದನು. ಒಂದು ದಿನ ಶ್ರೀರಾಮಕೃಷ್ಣರು ಶರತ್ನನ್ನು, ನೀನು ಯಾವ ರೀತಿ ದೇವರನ್ನು ನೋಡಬೇಕೆಂದು ಬಯಸುವೆ, ನೀನು ಧ್ಯಾನ ಮಾಡುವಾಗ ಯಾವ ದೇವರ ಸ್ವರೂಪವನ್ನು ನೋಡಲು ಆಶಿಸುವೆ ಎಂದರು. ಅದಕ್ಕೆ ಶರತ್ ಹೇಳುತ್ತಾನೆ, ನನಗೆ ದೇವರ ಯಾವ ಆಕಾರವನ್ನು ನೋಡಲು ಇಚ್ಛೆಯಿಲ್ಲ. ಪ್ರಪಂಚದ ಚರಾಚರ ವಸ್ತುಗಳಲ್ಲೆಲ್ಲ ಅವನು ಹಾಸು ಹೊಕ್ಕಾಗಿರುವುದನ್ನು ಅನುಭವಿಸಲು ಆಸೆ. ಅದಕ್ಕೆ ಶ್ರೀರಾಮಕೃಷ್ಣರು, ಅದು ಆಧ್ಯಾತ್ಮ ಸಾಧನೆಯಲ್ಲಿ ಕಟ್ಟ ಕಡೆಗೆ ಬರುವ ಅನುಭವ, ಅದು ನಿನಗೆ ಈಗಲೇ ಹೇಗೆ ಬಂದಿತು ಎಂದು ಕೇಳುತ್ತಾರೆ. ಅದಕ್ಕೆ ಶರತ್, ಅದಕ್ಕಿಂತ ಕಡಿಮೆಯದರಲ್ಲಿ ನನಗೆ ತೃಪ್ತಿ ಇಲ್ಲ, ಅದು ಬರುವವರೆಗೆ ನಾನು ಸಾಧನೆ ಮಾಡುತ್ತಾ ಹೋಗುತ್ತೇನೆ ಎನ್ನುತ್ತಾನೆ. ಭಗವತಿ ಇಚ್ಛೆ ಪಟ್ಟರೆ ಅದು ನಿನಗೆ ಲಭಿಸಲಿ ಎಂದು ಶ್ರೀರಾಮಕೃಷ್ಣರು ಆಶೀರ್ವದಿಸುತ್ತಾರೆ. ಶಶಿ ಮತ್ತು ಶರತ್ ಇಬ್ಬರು ಹಿಂದಿನ ಜನ್ಮದಲ್ಲಿ ಕ್ರಿಸ್ತನ ಅನುಯಾಯಿಗಳಾಗಿದ್ದರು ಎಂದು ಅನಂತರ ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಬಾಗ್ ಬಜಾರಿನಲ್ಲಿದ್ದ ಹರಿನಾಥ ಚಟರ್ಜಿ ಎಂಬುವನು ಶ್ರೀರಾಮಕೃಷ್ಣರ ಮತ್ತೊಬ್ಬ ಯುವಕ ಶಿಷ್ಯ. ಅವನು ಸಣ್ಣ ಮಗುವಾಗಿದ್ದಾಗಲೇ ತನ್ನ ತಾಯಿಯನ್ನು ಕಳೆದುಕೊಂಡ. ಅವನ ಹಿರಿಯಣ್ಣ ಅವನನ್ನು ನೋಡಿಕೊಳ್ಳುತ್ತಿದ್ದ. ಅವನು ಯಾವಾಗಲೂ ಸತ್ಯನಿಷ್ಠನಾಗಿದ್ದ. ತನ್ನ ಸ್ನೇಹಿತರಿಗೆಲ್ಲ ಬೇಕಾದವನಾಗಿ ಬೆಳೆಯುತ್ತಾನೆ. ಹುಡುಗನಾಗಿದ್ದಾಗಲಿಂದ ಹರಿನಾಥ ದಿನಕ್ಕೆ 3 ವೇಳೆ ಸ್ನಾನ ಮಾಡುತ್ತಿದ್ದ. ತನ್ನ ಅಡುಗೆಯನ್ನು ತಾನೇ ಮಾಡಿಕೊಂಡು ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡುತ್ತಿದ್ದ. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಗೀತೆಯನ್ನು ಪಾರಾಯಣ ಮಾಡುತ್ತಿದ್ದ. ಅದೆಲ್ಲ ಅವನಿಗೆ ಕಂಠಪಾಠವಾಗಿತ್ತು. ವೇದಾಂತ ಗ್ರಂಥಗಳನ್ನು ಕಂಡರೆ ತುಂಬಾ ಪ್ರೀತಿ. ಶಂಕರಾಚಾರ್ಯರ ಸಿದ್ಧಾಂತ ಅವನ ಜೀವನವನ್ನು ರೂಪಿಸಿತು. ವೇದಾಂತಕ್ಕೆ ತಕ್ಕಂತೆ ಬಾಳಬೇಕೆಂದು ಅವನು ಇಚ್ಛಿಸಿದ. ಒಂದು ದಿನ ಅವನು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ನೀರಿನ ಮೇಲೆ ಏನೋ ತೇಲಿಕೊಂಡು ಇವನ ಸಮೀಪಕ್ಕೆ ಬರುವುದನ್ನು ನೋಡಿದ. ತಕ್ಷಣವೇ ಮಾನವನ ಹುಟ್ಟು ಸ್ವಭಾವವಾದ ಪ್ರಾಣ ರಕ್ಷಣೆಗಾಗಿ ದಡದ ಕಡೆಗೆ ಓಡಿದ. ಆದರೆ ಕೂಡಲೇ ಅವನ ವಿಚಾರ ಶಕ್ತಿ ಜಾಗೃತವಾಯಿತು. ಪ್ರತಿದಿನ ಬೆಳಿಗ್ಗೆ ನಾನು ದೇಹವಲ್ಲ, ಇಂದ್ರಿಯವಲ್ಲ, ಮನಸ್ಸಲ್ಲ, ಬುದ್ಧಿ ಅಹಂಕಾರಗಳಲ್ಲ ಎಂದು ಪಾರಾಯಣ ಮಾಡುತ್ತೇನೆ. ಈ ಮೊಸಳೆಗೆ ಅಂಜಿ ಓಡಿ ಬಂದೆನಲ್ಲ, ಇವತ್ತೆಲ್ಲ ಅದು ಈ ದೇಹವನ್ನು ಮಾತ್ರ ತಿನ್ನುತ್ತಿತ್ತು ಅಷ್ಟೇ ಎಂದು ಧೈರ್ಯವನ್ನು ತಂದುಕೊಂಡು ಪುನಃ ಅದೇ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬಂದ. ಆದರೆ ಆ ಪ್ರಾಣಿ ಆಗ ಎಲ್ಲಿಗೋ ಹೊರಟು ಹೋಗಿತ್ತು. ಇವನನ್ನು ನೋಡಿಕೊಳ್ಳುತ್ತಿದ್ದ ಇವರ ಅಣ್ಣ ಇವನ ನಡತೆಗೆ ಭಂಗವನ್ನು ತರುತ್ತಿರಲಿಲ್ಲ. ಈ ಹುಡುಗನ ವಿಚಿತ್ರ ಸ್ವಭಾವವನ್ನು ನೋಡಿ ಜನರು ಟೀಕಿಸಿದರೆ ಅವರಿಗೆ, ಈ ಹುಡುಗ ನಾವೆಲ್ಲ ಏನು ಮಾಡಬೇಕೋ ಅದನ್ನು ಮಾಡುತ್ತಿದ್ದಾನೆ, ಸುಮ್ಮನಿರಿ ಎಂದು ಸುಮ್ಮನೆರಿಸುತ್ತಿದ್ದನು. ಶ್ರೀರಾಮಕೃಷ್ಣರನ್ನು ಮೊದಲ ಬಾರಿಗೆ ಹರಿ ಕಂಡದ್ದನ್ನು ಅವನ ಮಾತಿನಿಂದಲೇ ಕೇಳೋಣ. ನನಗೆ 13-14 ವರ್ಷಗಳಾಗಿದ್ದಾಗ ಮೊದಲು ಶ್ರೀರಾಮಕೃಷ್ಣರನ್ನು ಬಾಗ್ ಬಜಾರಿನಲ್ಲಿ ದೀನನಾಥರ ಮನೆಯಲ್ಲಿ ಕಂಡೆ. ಆಗ ಅವರು ತುಂಬಾ ಹೊತ್ತು ಸಮಾಧಿಯಲ್ಲೇ ಇರುತ್ತಿದ್ದರು. ಪರಮಹಂಸರು ಅಲ್ಲಿಗೆ ಬರುವ ಸುದ್ದಿ ಆಗಲೇ ಹರಡಿತ್ತು. ಅವರು ಬರುವ ದಿನ ನಾನು ಅಲ್ಲಿಗೆ ಹೋದೆ. ಒಂದು ಕುದುರೆ ಗಾಡಿ ದೀನನಾಥ ಬೋಸರ ಮನೆಯ ಮುಂದೆ ನಿಂತಿತು. ಅದರಲ್ಲಿ ಇಬ್ಬರಿದ್ದರು. ದೃಢಕಾಯನಾದ ದಪ್ಪ ಮನುಷ್ಯ ಮುಂಚೆ ಇಳಿದ. ಅವನ ಹಣೆಯಲ್ಲಿ ಕುಂಕುಮವಿತ್ತು. ಬಲಗೈಗೆ ಒಂದು ಚಿನ್ನದ ಯಂತ್ರವನ್ನು ಅವನು ಕಟ್ಟಿಕೊಂಡಿದ್ದ.
ಅವನೇ ಹೃದಯ ಎಂದು ಅನಂತರ ಗೊತ್ತಾಯಿತು. ಅವನು ಒಳಗಿದ್ದ ಮತ್ತೊಬ್ಬರನ್ನು ಕೈ ಹಿಡಿದು ಗಾಡಿಯಿಂದ ಕೆಳಗೆ ಇಳಿಸಿದ. ಅವರು ನೋಡುವುದಕ್ಕೆ ತೆಳ್ಳಗೆ ಇದ್ದರು. ಒಂದು ಶರ್ಟನ್ನು ತೊಟ್ಟಿದ್ದರು. ಪಂಚೆಯ ಒಂದು ತುದಿಯನ್ನು ತಮ್ಮ ಸೊಂಟದ ಸುತ್ತಲೂ ಸುತ್ತಿಕೊಂಡಿದ್ದರು. ಅವರಿಗೆ ಬಾಹ್ಯ ಪ್ರಪಂಚದ ಕಡೆ ಗಮನವೇ ಇರುವಂತೆ ಕಾಣಲಿಲ್ಲ. ಅವರನ್ನು ಹತ್ತಿರ ಹೋಗಿ ನೋಡಿದಾಗ ಒಂದು ಜ್ಯೋತಿ ಅವರ ಮುಖವನ್ನು ಆವರಿಸಿದಂತೆ ಇತ್ತು. ಆಗ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಳೆಯಿತು. ನಾನು ಶುಕದೇವನ ವಿಷಯವನ್ನು ಓದಿದ್ದೇನೆ. ಇವರೇ ಏನೋ ಶುಕದೇವ. ಹೃದಯನೊಂದಿಗೆ ತೂರಾಡುತ್ತಾ ಕೋಣೆಗೆ ಹೋದರು. ಸ್ವಲ್ಪ ಹೊತ್ತಾದ ಮೇಲೆ ಗೋಡೆಗೆ ಹಾಕಿದ್ದ ಒಂದು ದೊಡ್ಡ ಕಾಳಿಕಾ ಮಾತೆಯ ಚಿತ್ರವನ್ನು ನೋಡಿದರು. ಅದಕ್ಕೆ ನಮಸ್ಕಾರ ಮಾಡಿದರು. ಅನಂತರ ಕಾಳಿ ಮತ್ತು ಕೃಷ್ಣರು ಒಂದೇ ಎಂಬರ್ಥವನ್ನು ಕೊಡುವ ಹಾಡನ್ನು ಹಾಡಿದರು. ಅದು ಅಲ್ಲಿ ಕುಳಿತು ಕೇಳಿದವರಿಗೆಲ್ಲ ಭಕ್ತಿಯಿಂದ ಮೈ ರೋಮಾಂಚನವಾಗುವಂತೆ ಇತ್ತು. 2-3 ವರ್ಷಗಳ ನಂತರ ಮತ್ತೆ ಹರಿನಾಥ ಅವರನ್ನು ದಕ್ಷಿಣೇಶ್ವರದಲ್ಲಿ ಕಂಡ. ಅಂದು ರಜಾದಿನ. ಬೇಕಾದಷ್ಟು ಭಕ್ತರು ಕೋಣೆಯಲ್ಲಿ ನೆರೆದಿದ್ದರು. ಶ್ರೀರಾಮಕೃಷ್ಣರು ಹರಿನಾಥನನ್ನು ಸ್ವಲ್ಪ ಅತ್ತ ಕರೆದುಕೊಂಡು ಹೋಗಿ, ರಜಾ ಅಲ್ಲದ ದಿನಗಳಲ್ಲಿ ಬಾ, ಆಗ ನನ್ನೊಂದಿಗೆ ಸಲಿಗೆಯಿಂದ ಮಾತನಾಡಬಹುದು ಎಂದು ಹೇಳಿದರು. ಶ್ರೀರಾಮಕೃಷ್ಣರ ವಚನಾಮೃತದ ಸವಿಯನ್ನು ಹರಿನಾಥ ಸವಿದ. ಅವರು ಯಾವ ಶಾಸ್ತ್ರವನ್ನು ಉದಾಹರಿಸದೆ ಶಾಸ್ತ್ರಗಳ ಸಾರವನ್ನೇ ಹೇಳುವುದನ್ನು ಕೇಳಿದ. ಅವರ ಮಾತುಗಳು ನೇರವಾಗಿ ಅವನ ಹೃದಯವನ್ನೇ ತಾಗುತ್ತಿದ್ದವು. ಅಂದಿನಿಂದ ಅನೇಕ ವೇಳೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬರುತ್ತಿದ್ದ. ಒಂದು ದಿನ ಹರಿ ಶ್ರೀರಾಮಕೃಷ್ಣರಿಗೆ ಹೇಳುತ್ತಾನೆ, ಈ ಸ್ಥಳಕ್ಕೆ ಸೇರಿದ ಪ್ರತಿಯೊಂದು ಎಷ್ಟೋ ಸುಂದರವಾಗಿ ಕಾಣುವುದು. ಇದರೊಂದಿಗೆ ಹೋಲಿಸಿದರೆ ಕಲ್ಕತ್ತಾ ನರಕದಂತೆ ಇದೆ. ಶ್ರೀರಾಮಕೃಷ್ಣರು ಅವನಿಗೆ, ನೀನು ಹರಿಯ ದಾಸ, ಎಲ್ಲಿದ್ದರೂ ಆನಂದವಾಗಿರಬೇಕು, ಪ್ರಪಂಚ ನಿನಗೆ ಏನು ಮಾಡಬಲ್ಲದು ಎನ್ನುತ್ತಾರೆ. ನಾನು ಹರಿಯ ದಾಸನೋ ಅಲ್ಲವೋ ನನಗೆ ಗೊತ್ತಿಲ್ಲ ಎನ್ನುತ್ತಾನೆ ಹರಿ. ಅದಕ್ಕೆ ಶ್ರೀರಾಮಕೃಷ್ಣರು, ಸತ್ಯ ಒಬ್ಬರು ತಿಳಿದುಕೊಳ್ಳುವ ಆಧಾರದ ಮೇಲೆ ನಿಂತಿಲ್ಲ. ನಿನಗೆ ಗೊತ್ತಿರಲಿ ಬಿಡಲಿ, ನೀನಂತೂ ಹರಿಯ ದಾಸ ಎನ್ನುತ್ತಾರೆ. ಹರಿನಾಥನಿಗೆ ಬಾಲ್ಯದಿಂದಲೂ ಹೆಂಗಸರನ್ನು ಕಂಡರೆ ಆಗದು. ಒಂದು ಹೆಣ್ಣು ಮಗು ತೆವಳುತ್ತಾ ಬಂದರೂ ಸಹಿಸುತ್ತಿರಲಿಲ್ಲ. ಒಂದು ದಿನ ಶ್ರೀರಾಮಕೃಷ್ಣರೊಡನೆ ಮಾತನಾಡುತ್ತಿದ್ದಾಗ, ಮಹಿಳೆಯರನ್ನು ಕಂಡರೆ ನನಗೆ ಆಗುವುದಿಲ್ಲ ಎನ್ನುತ್ತಾನೆ. ಅದಕ್ಕೆ ಶ್ರೀರಾಮಕೃಷ್ಣರು ಹೀಗೆ ಹೇಳುತ್ತಾರೆ, ನೀನು ಒಬ್ಬ ಮೂರ್ಖನಂತೆ ಮಾತನಾಡುತ್ತೀಯ. ಏತಕ್ಕೆ ಹೆಂಗಸರನ್ನೆಲ್ಲ ನಿಕೃಷ್ಟವಾಗಿ ಕಾಣಬೇಕು? ಅವರೆಲ್ಲ ಜಗನ್ಮಾತೆಯ ಆವಿರ್ಭಾವ. ನೀನು ನಿನ್ನ ತಾಯಿಗೆ ನಮಸ್ಕಾರ ಮಾಡುವಂತೆ ಅವರನ್ನು ಗೌರವಿಸು. ಅವರನ್ನು ನೀನು ದ್ವೇಷಿಸಿದಷ್ಟು ಬೇಗ ಅವರ ಬಲೆಗೆ ಬೀಳುತ್ತೀಯೇ. ಅವರನ್ನು ಗೌರವ ಪೂಜ್ಯ ಭಾವನೆಯಿಂದ ನೋಡಿದರೆ ಅವರ ಪ್ರಭಾವದಿಂದ ಪಾರಾಗುತ್ತೀಯೇ. ಮೇಲಿನ ಮಾತುಗಳನ್ನು ಶ್ರೀರಾಮಕೃಷ್ಣರ ಬಾಯಿಂದ ಕೇಳಿದ ಮೇಲೆ ಹರಿನಾಥ ಹೆಂಗಸರನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸುತ್ತಾನೆ. ಒಂದು ಸಲ ಹರಿನಾಥ ಶ್ರೀರಾಮಕೃಷ್ಣರನ್ನು, ಒಬ್ಬನಿಗೆ ಜ್ಞಾನ ಬಂದಿದೆ ಎಂಬುದು ಹೇಗೆ ಗೊತ್ತಾಗುತ್ತದೆ ಎಂದು ಕೇಳುತ್ತಾನೆ. ಅದಕ್ಕೆ ಅವರು ಹೇಳುತ್ತಾರೆ, ಅವನೇನು ತನಗೆ ಜ್ಞಾನ ಬಂದಿದೆ ಎಂದು ಕುಣಿದಾಡುವುದಿಲ್ಲ. ಹೊರಗಿನಿಂದ ನೋಡಿದರೆ ಅವನು ಹಿಂದೆ ಇರುವಂತೆಯೇ ಇರುತ್ತಾನೆ. ಆದರೆ ಅವನು ಪ್ರಪಂಚವನ್ನು ನೋಡುವ ದೃಷ್ಟಿ ಸಂಪೂರ್ಣ ಬದಲಾಯಿಸಿರುತ್ತದೆ. ಸ್ಪರ್ಶಮಣಿ ಉಕ್ಕಿನ ಕತ್ತಿಗೆ ತಾಕಿದರೆ ಕತ್ತಿ ಚಿನ್ನವಾಗುವುದು. ಅದು ತನ್ನ ಹಿಂದಿನ ಆಕಾರವನ್ನೇ ಇಟ್ಟುಕೊಂಡಿರುವುದು. ಆದರೆ ಇನ್ನು ಮೇಲೆ ಅದರಿಂದ ಕೊಲ್ಲುವುದಕ್ಕೆ ಆಗುವುದಿಲ್ಲ. ಹರಿನಾಥ ಒಳ್ಳೆಯ ವೇದಾಂತಿಯಂತೆ ಬಾಳುತ್ತಿದ್ದ. ತಪಸ್ಸು ಮತ್ತು ಬ್ರಹ್ಮಚರ್ಯ ಜೀವನದಲ್ಲಿದ್ದ. ವೇದಾಂತವನ್ನು ಹೆಚ್ಚು ಅಧ್ಯಯನ ಮಾಡಿದಂತೆ ಅದರ ಆಳದಲ್ಲಿರುವ ಸತ್ಯಗಳು ಇವನಿಗೆ ಕಾಣತೊಡಗಿದವು. ವೇದಾಂತ ಗ್ರಂಥಗಳನ್ನು ಓದುವುದರಲ್ಲಿ ಮುಳುಗಿ ಹೋದ. ಕೆಲವು ಕಾಲ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಹೋಗಲಿಲ್ಲ. ಶ್ರೀರಾಮಕೃಷ್ಣರು ಯಾರನ್ನೋ ಕೇಳಿದರು, ಏತಕ್ಕೆ ಈ ನಡುವೆ ಹರಿ ಬರುತ್ತಲೇ ಇಲ್ಲವಲ್ಲ ಎಂದು. ಆಗ ಯಾರೋ ಹೇಳಿದರು, ಅವನು ವೇದಾಂತ ಗ್ರಂಥಗಳನ್ನು ಓದುವುದರಲ್ಲಿ ನಿರತನಾಗಿರುವನು ಎಂದು. ಒಂದು ದಿನ ಅವನಿಗೆ ಬೇಕಾದಷ್ಟು ಹೇಳಿ ಕಳುಹಿಸಿದ ಮೇಲೆ ಹರಿನಾಥ ಬಂದ. ಶ್ರೀರಾಮಕೃಷ್ಣರು ಕೇಳಿದರು, ಏನು, ನಿನ್ನ ವೇದಾಂತವೆಲ್ಲ ಬ್ರಹ್ಮಸತ್ಯ ಜಗನ್ಮಿಥ್ಯ ಎಂದು ತಾನೇ ಹೇಳುವುದು? ನೋಡು, ಇಲ್ಲಿಗೆ ಬಂದರೆ ಅದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಎಂದರು. ಶ್ರೀರಾಮಕೃಷ್ಣರು ಸ್ವತಃ ವೇದಾಂತ ಗ್ರಂಥಗಳನ್ನು ಓದಿರಲಿಲ್ಲ. ಆದರೆ ಅದರ ಸಾರ ಅವರಿಗೆ ಗೊತ್ತಿತ್ತು. ಅವರ ಜೀವನವೇ ಅದರಂತೆ ಇತ್ತು. ಅಂದಿನಿಂದ ಹರಿನಾಥ ಈ ದೃಷ್ಟಿಯಿಂದ ಗ್ರಂಥಗಳನ್ನು ಓದುತ್ತಿದ್ದ. ಸ್ವಲ್ಪ ದಿನಗಳ ಮೇಲೆ ಶ್ರೀರಾಮಕೃಷ್ಣರು ಕಲ್ಕತ್ತೆಗೆ ಹೋಗಿದ್ದರು. ಹರಿನಾಥನಿಗೆ ಹೇಳಿ ಕಳುಹಿಸಿದರು. ಹರಿನಾಥ ಬಂದಾಗ ಶ್ರೀರಾಮಕೃಷ್ಣರು ಭಾವಮುಖದಲ್ಲಿದ್ದರು. ಅವರು ಹೀಗೆ ಹೇಳತೊಡಗಿದರು,
ಈ ವ್ಯವಹಾರ ಜಗತ್ತನ್ನು ಕೇವಲ ಭ್ರಮೆ ಮಾತ್ರ ಎಂದು ನೋಡುವುದು ಸುಲಭವಲ್ಲ. ಇದನ್ನು ಪಡೆಯಬೇಕಾದರೆ ಭಗವಂತನ ವಿಶೇಷ ಕೃಪೆ ಬೇಕು. ಬರೀ ಸ್ವಪ್ರಯತ್ನದಿಂದಲೇ ಇದು ಸಿಕ್ಕುವಂತಿಲ್ಲ. ಮನುಷ್ಯನಿಗೆ ಇರುವುದೆಲ್ಲ ಒಂದು ಚಟಾಕು ಶಕ್ತಿ. ಅವನು ಎಷ್ಟನ್ನು ತಿಳಿದುಕೊಂಡಾನು. ಹರಿನಾಥ ಇದನ್ನೆಲ್ಲ ತನಗೆ ಹೇಳುತ್ತಿದ್ದಾರೆ ಎಂದು ಭಾವಿಸಿದ. ಏಕೆಂದರೆ ಈವರೆಗೆ ಅವನು ಬೇಕಾದಷ್ಟು ಸ್ವಪ್ರಯತ್ನ ಮಾಡುತ್ತಿದ್ದ. ಆದರೆ ಅವನು ಇಚ್ಛಿಸಿದ ಫಲ ಅವನಿಗೆ ಸಿಕ್ಕಿರಲಿಲ್ಲ. ಶ್ರೀರಾಮಕೃಷ್ಣರು ನಂತರ ಭಗವತ್ ಕೃಪೆಯ ವಿಷಯವಾಗಿ ಒಂದು ಹಾಡನ್ನು ಹೇಳಿದರು. ಹರಿನಾಥ ಅದನ್ನು ಕೇಳುತ್ತಿದ್ದಾಗ ಅವನ ಕಣ್ಣಿಂದ ನೀರು ಹರಿಯತೊಡಗಿತು. ಇದಾದ ನಂತರ ಭಗವಂತನಲ್ಲಿ ಶರಣಾಗುವುದನ್ನು ಕಲಿತ. ಸ್ವಪ್ರಯತ್ನವು ಶ್ರೀರಾಮಕೃಷ್ಣರು ಅವಶ್ಯಕವೆನ್ನುತ್ತಿದ್ದರು. ಆದರೆ ಅದರ ಜೊತೆಗೆ ಭಗವಂತನ ಕೃಪೆಯೂ ಸೇರಬೇಕು. ಆಗ ಅದು ನಮ್ಮನ್ನು ಬೇಗ ಗುರಿ ಕಡೆಗೆ ಒಯ್ಯುವುದು. ಭಗವತ್ ಕೃಪೆ ಮತ್ತು ಸ್ವಪ್ರಯತ್ನ ಇವೆರಡು ಒಂದು ಗಾಡಿಗೆ ಎರಡು ಗಾಲಿಗಳಿದ್ದಂತೆ. ಶ್ರೀರಾಮಕೃಷ್ಣರು ಹರಿನಾಥನನ್ನು ಬಹಳ ಪ್ರೀತಿಸುತ್ತಿದ್ದರು. ಅವನಲ್ಲಿ ಸುಪ್ತವಾಗಿದ್ದ ಆಧ್ಯಾತ್ಮಿಕ ಸ್ವಭಾವವನ್ನು ಹೊಗಳುತ್ತಿದ್ದರು. ಕೆಲವು ದಿನಗಳವರೆಗೆ ಹರಿನಾಥ ದಕ್ಷಿಣೇಶ್ವರಕ್ಕೆ ಬರದೆ ನಂತರ ಬಂದಾಗ ಹೇಳಿದರು, ನೀನು ಏತಕ್ಕೆ ತಪ್ಪದೆ ಬರಬಾರದು? ನನಗೆ ನಿಮ್ಮನ್ನೆಲ್ಲ ನೋಡಲು ಆಸೆ. ಏಕೆಂದರೆ ನೀವೆಲ್ಲ ಭಗವಂತನ ಪ್ರೀತಿಗೆ ಪಾತ್ರರಾದವರು. ಇಲ್ಲದೆ ಇದ್ದರೆ ನಾನು ನಿಮ್ಮಿಂದ ಏನನ್ನೂ ನಿರೀಕ್ಷಿಸಬಲ್ಲೆ. ನಾನು ನಿಮ್ಮ ಮನೆಗೆ ಬಂದರೆ ನಿಮಗೆ ಹಾಸುವುದಕ್ಕೆ ಚಾಪೆ ಇಲ್ಲದಿರಬಹುದು, ಕೊಡುವುದಕ್ಕೆ 1-3 ಕಾಸಿನ ತಿಂಡಿಯೂ ಇಲ್ಲದಿರಬಹುದು. ಅದಕ್ಕೆ ಸಂಕೋಚಪಟ್ಟು ನೀನು ಇಲ್ಲಿಗೆ ಬರುವುದನ್ನು ಮಾತ್ರ ಬಿಡಬೇಡ. ಏಕೆಂದರೆ ನಿನಗೆ ಇಲ್ಲಿಯೇ ಎಲ್ಲವೂ ಸಿಕ್ಕುವುದು. ನಿಮಗೆ ದೇವರು ಬೇರೆ ಎಲ್ಲಿಯಾದರೂ ಸಿಗುವಂತಿದ್ದರೆ ನನ್ನ ಅಭ್ಯಂತರವಿಲ್ಲ, ಅಲ್ಲಿಗೆ ಹೋಗಿ. ಒಟ್ಟಿನಲ್ಲಿ ಹೇಗಾದರೂ ಮಾಡಿ ನೀವು ಈ ಜನ್ಮದಲ್ಲೇ ಭಗವಂತನನ್ನು ಪಡೆಯಲು ಯತ್ನಿಸಿ. ಆದರೆ ನೀವು ಇಲ್ಲಿಗೆ ಬಂದರೆ ಭಗವಂತನನ್ನು ಸುಲಭವಾಗಿ ಪಡೆಯಬಹುದು ಎಂದು ತಾಯಿ ಹೇಳುತ್ತಾಳೆ. ಅದಕ್ಕೆ ನಾನು ಬರುವುದಕ್ಕೆ ಇಷ್ಟು ಒತ್ತಾಯಪಡಿಸುವುದು. ಹೀಗೆ ಹೇಳುತ್ತಿದ್ದಾಗ ನಿಜವಾಗಿ ಶ್ರೀರಾಮಕೃಷ್ಣರು ಕಣ್ಣೀರು ಹಾಕಿದರು. ಅಧ್ಯಾಯ 53 ಮುಗಿಯಿತು.